ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಎಸ್, ನಮ್ಮ ಮನೆಯಲ್ಲಿ ಇವತ್ತು ಫ್ರಿಜ್ ಆ್ಯಂಡ್ ವಾಷಿಂಗ್ ಮೆಷಿನ್ ಒಂದೇ ಸತಿ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಫ್ರಿಜ್ ಏನಾಗಿರಲಿಲ್ಲ, ಬಟ್ ನಮ್ಮಮ್ಮ ಈ ಫ್ರಿಜ್ನ ತುಂಬ ಆಸೆಪಟ್ಟರು. ಸೊ ಬನ್ನಿ ನೋಡೋಣ ಹೇಗಿದೆ ಫ್ರಿಜ್ ಆ್ಯಂಡ್ ವಾಷಿಂಗ್ ಮಿಷಿನ್ ಕೂಡ ಇತ್ತು, ಬಟ್ ಸ್ವಲ್ಪ ತುಂಬ ಹಳೇದಾಗೋಗಿತ್ತು. ಅದಕ್ಕೆ ಸೊ ಎರಡನ್ನೂ ಬುಕ್ ಮಾಡಿದ್ವಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಟ್ಯಾಂಟಡಾನ್, ಹೇಗಿದೆ ನಮ್ಮ ಒಂದು ಫ್ರಿಜ್ ಆ್ಯಂಡ್ ವಾಷಿಂಗ್ ಮಿಷಿನ್ನ ತೋರಿಸ್ತೀನಿ. ಸೊ ಹೇಗಿದೆ ನೋಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟು ಫ್ರಂಟ್ ಲೋಡ್ ಇತ್ತು, ಬಟ್ ಅಷ್ಟೊಂದೇನು ಅದು ಕ್ಲೀನ್ ಆಗ್ತಾ ಇರಲಿಲ್ಲ ಬಟ್ಟೆ. ಬಟ್ ಸೊ ಅದಕ್ಕೆ ಒಂದು ಸತಿ ಟಾಪ್ ಲೋಡ್ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಈ ಸತಿ ಟಾಪ್ ಲೋಡ್ನ ನಾವು ಬುಕ್ ಮಾಡಿದ್ದು. ಚೆನ್ನಾಗಿತ್ತೇನೆ ಫ್ರಿಜ್ಜು? ಓಯ್ ಇಲ್ಲಿ ನೋಡಿ, ಫ್ರಿಜ್ ಚೆನ್ನಾಗೈತಾ? ಬಾಯಿಲಿ ಅದೆಲ್ಲಿಂದ ತಗೊಬಂದೆ. ಸೊ ಇವಾಗ ಇವೆರಡೂ ನಮ್ಮ ಒಂದು ನ್ಯೂ ಮೆಂಬರ್ಸ್ ಅಂತಲೇ ಹೇಳ್ಬೋದು ಮನೆಗೆ. ಎಸ್, ಅನ್ಬಾಕ್ಸಿಂಗ್ ಎಲ್ಲ ಮುಗೀತು. ಸೊ ಇದೆಲ್ಲ ಆದಮೇಲೆ ಅನ್ಬಾಕ್ಸಿಂಗ್ ಎಲ್ಲ ಆದಮೇಲೆ ನನ್ನ ತಂಗಿ ಲೈಕ್ ತುಂಬ ಹೊಟ್ಟೆ ಹಸಿತಾ ಇರೋದ್ರಿಂದ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡ್ತೀನಿ ಅಂತ ಹೋದ್ಲು. ಸೊ ಬನ್ನಿ ಇವಾಗ ಏನು ಮಾಡ್ತಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಮಾಡ್ತಿದ್ದಾಳೆ ಕೇಳೋಣ. ಯಾಕೆ ಅಷ್ಟು ದೂರದಿಂದ ಆಗ್ತಿದ್ಯಾ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಇದು ಆ್ಯಕ್ಚುಲಿ ಪಾಸ್ತಾ ಮಾಡ್ಕೊಳ್ತಿದ್ದಲ್ಲ ಅಂತ ನಾನು ಒಬ್ಬರಿಗೋಸ್ಕರ ಮಾಡ್ಕೊಳ್ಳೆ. ಇನ್ನು ಅದೇನೋ ರಾಗಿ ರೊಟ್ಟಿ ಮಾಡ್ತಾಳೆ. ಸೊ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಈರುಳ್ಳಿ ಚಟ್ನಿ ಅಂತೆ. ರೆಸಿಪಿ ಎಲ್ಲ ಎಲ್ಲಿ ಕಲ್ತ್ಕೊಂಡೆ? ಒಂದು ಶೆಫ್ ಆಗ್ಬಿಡು. ಆಗ್ತೀಯಾ?
ಇರಲ್ಲ ನಿನಗೆ. ಏನೋ 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 ಗಾಳಿ ನೋಡಿ, ಫುಲ್ ಗಾಳಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಏನೋ ಫಸ್ಟ್ ಟೈಮ್ ಮಾಡ್ತಾಳೆ, ಬಟ್ ಅದು ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ. ನೋಡೋಣ, ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಬಟ್ ಪಾಸ್ತಾ ಬೇಗ ರೆಡಿ ಮಾಡಿದ್ರಾ? ಪಾಸ್ತಾಗಿದ್ದೆಲ್ಲ ಹಾಕ್ತಾರೆ ಮತ್ತೆ ಇದು ಪಾಸ್ತಾ ತಾನೆ. ಘಮ ಘಮ ಅಂತ ಇದೆ ಅಡಿಗೆ ಮನೆ, ಫುಲ್ ಘಮ ಘಮನೆ. ಮತ್ತೆ ಮಾಡ್ತಾ ಇದೆಯಾ? ಸ್ವಲ್ಪ ಪಾಸ್ತಾ ಇಟ್ಟಿದ್ಯಾ ತಾನೆ? ಈ ಚಳಿಗೆ ಮಳೆನೂ ಕೂಡ ಬಂದಿತ್ತು. ಮಳೆ ಜೋರ್ ನಮ್ಮ ಮನೆ ಹತ್ರ. ಆಚೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಹೊಡಿತವ್ರೆ ಅಮ್ಮ ಮಗ ಅಂತೂ. ಫುಲ್ ನಿದ್ದೆ. ನಮ್ಗೆ ಹೊಟ್ಟೆ ಹಸಿತಾ ಇದೆ, ಇವರಿಬ್ರಿಗೆ ನಿದ್ದೆ ಬರ್ತಿದೆ. ಈ ಚಳಿಗೂ ಅದಕ್ಕೂ ಫುಲ್ ನಿದ್ದೆ ಹೊಡಿತಾವ್ರೆ. ಈರುಳ್ಳಿ ಚಟ್ನಿ ಘಮ ಘಮ ಅಂತಿದೆ. ಎಲ್ಲ ಕಲ್ತ್ಕೊಂಡೆ ಆದ್ರೂ ನೀನು? ಅದಂತೂ ನಿಜ. ಐ ವಿಲ್ ಅಗ್ರಿ ಫಾರ್ ದಿಸ್ ಸ್ಟೇಟ್ಮೆಂಟ್. ನನಗಂತೂ ಸ್ಮೆಲ್ಗೆ ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂದು ಸಾಕಾಯ್ತು ನನಗೆ. ಪಾಸ್ತಾ ಕತೆ ಏನಾಯ್ತು? ಫೈನಲಿ ಚಟ್ನಿ ಅಂತೂ ರೆಡಿ ಆಗ್ಬಿಟ್ಟಿದೆ. ಇಷ್ಟೇಷ್ಟು ಮಾಡೋಳೆ ಅಂದ್ರೆ ಅದು ಯಾರಿಗೆ ಸಾಕುತ್ತೆ ಯಾರಿಗೆ ಗೊತ್ತಿಲ್ಲ. ಅದು ಟೇಸ್ಟಿ ಆಗಿರೋದಲ್ಲ, ಕಡಿಮೆ ಫಸ್ಟ್ ಟೈಮ್ ಮಾಡೋಳಲ್ಲ, ಕೆಟ್ಟೋಗ್ಬಿಟ್ರೆ ಆಮೇಲೆ ಅಮ್ಮನ ಕೈ ಉಗಿಸ್ಕೋಬೇಕು. ಇಷ್ಟು ಮಾಡೋಳೆ ಅಲ್ಲೇ. ಅದು ರಾಗಿ ದೋಸೆ. ಆ್ಯಕ್ಚುಲಿ ನಂಗೆ ರಾಗಿ ದೋಸೆ ಅಷ್ಟು ಇಷ್ಟ ಆಗಲ್ಲ, ಬಟ್ ನೋಡೋಣ ಹಿಂಗಿರುತ್ತೆ, ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು. ಹೆಂಗೆ ತೊಳಿಬೇಕು? ಹೊಸ ಹೆಂಚಲ್ವ ಅದಕ್ಕೆ? ಹೊಸ ಹೆಂಚು ತಗೊಬಂದವ್ರೆ ನಮ್ಮಮ್ಮ. ಅದನ್ನ ಕ್ಲೀನಾಗಿ ತೊಳಿಬೇಕಂತೆ. ಅದೇ ಸ್ವಲ್ಪ ಏನಾದ್ರು ಹಳೇದಾಕಿದ್ರೆ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇರ್ಲಿಲ್ಲ. ಏನ್ ಸ್ಪೆಷಲ್ ಇವತ್ತು? ಹೌದು, ನೀನ್ ಅಡ್ಗೆ ಮಾಡ್ತಿದ್ಯಲ್ಲ? ನಾನೇ ಸ್ಪೆಷಲ್. ಹೊಡಿರಿ ಚಪ್ಪಾಳೆ. ಪಾಸ್ತಾ ಏನಾಯ್ತು ನೋಡು. ಯಾವ್ದು ಪಾಸ್ತಾ? ನೀನ್ ಯಾವಾಗ ಮಾಡ್ತೀಯ ಹೇಳು ನನ್ಗೆ. ಇದಕ್ಕಿಂತ ಮೇನ್ ನನಗೆ ಪಾಸ್ತಾ. ಇವಾಗ ಫಸ್ಟ್ ದೋಸೆ ಯಾರಿಗೆ? ಅಮ್ಮನ ಕರಿ. ಮತ್ತೆ ಬಂಗಾರಿ ಏನ ಹುಡುಕ್ತಿದ್ಯಾ? ಅವತ್ತು
ಯಾವುದು? ಓ ವಿಡಿಯೋ ನೋಡ್ಕೊಂಡು ಹೇಳ್ತಿದ್ಯಾ? ನೀ ಏನೇ ಮಾಡಿದೆ? ಚಾಕ್ಲೇಟ್ದು ಸಿರಪ್ಪು ಖಾಲಿ ಅಂತಣ್ಣ. ಬೇಕಿತ್ತಾ? ಸರಿಯಾಗಿದ್ಯಾ? ಆಮೇಲೆ ಮಾಡಿದಾಯ್ತು ಬಾ. ಜ್ಯೂಸ್ ಹಾಕೊಡಿ ಇವಾಗ. ಡನ್ ಡೀಲ್ ಡೀಲ್. ಇವಾಗ ಫಸ್ಟ್ ದೋಸೆ ಸ್ಟಾರ್ಟ್ ಆಗುತ್ತೆ. ನೋಡ್ತೀನಿ ಫಸ್ಟ್ ದೋಸೆ ಹೆಂಗೆ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಏನೇ ಮಾಡ್ತಾರೆ ದೋಸೆ? ರಾಗಿ ದೋಸೆ ಚೆನ್ನಾಗಿ ಬರಲಿ ಅನ್ಕೋ. ಅಂದ್ರೆ ಅಮ್ಮನ ಕೈಲಿ ಮಾರಿಯಪ್ಪ ಮಾಡಿಸ್ಕೊಳ್ಬೇಕು. ಫಸ್ಟ್ ದೋಸೆ ದೇವ್ರಿಗ. ಚೆನ್ನಾಗಿ ಬಂದ್ರೆ ಅಮ್ಮನಿಗೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಿನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೆಯಾ ನೋಡು ನೀನು. ಮತ್ತೆ ಇನ್ನೇನು ಸಮಾಚಾರ? ನಮ್ಮ ಸ್ವಲ್ಪ ವ್ಲಾಗಲ್ಲಿ ಸ್ವಲ್ಪ ಮಾತಾಡಿ. ಏನಾದರೂ ಮಾತಾಡಿ. ಈಗ ಕಟ್ಟಪಡೆಯ ಪ್ರಶ್ನೆ. ಮಲ್ಕೊಂಬಿಡಿ. ಇಷ್ಟೊಂದು ಹಾಕ್ತಾರೇನೋ. ದೋಸೆ ಬರುತ್ತಾ ಇಲ್ವಾ ಅಂತ ನೋಡ್ಬೇಕು ನಾವು. ಐ ಥಿಂಕ್ ಅದು ದೇವ್ರಿಗೇನೆ ಬಿಡು. ಇಲ್ಲ ದೇವ್ರಿಗೇನಿಲ್ಲ. ಪಾಸ್ತಾ ಕತೆ ಏನೈತೆ? ದೋಸೆ ಕತೆ ಏನಾಯ್ತು? ಅಲ್ಲಿ ದೋಸೆ ರಾಗಿ ದೋಸೆ ಬರಲ್ಲ. ಹೊಸ ಅನ್ಸೋದು ಆಕ್ಚುಲಿ. ಬರಲೇಬೇಕು. ಆಗಿರೋದಕ್ಕೆ ಬರ್ತಾ ಇಲ್ಲ ಅಂತ ನಂದು. ಆಚೆಗಡೆ ಮಳೆ ಜೋರಾಗಿ ಬರ್ತಾ ಇರೈತೆ. ಏನ್ ಮಾಡೋಣ? ಕ್ರಿಕೆಟ್ ಆಡಕ್ ಹೋಗೋಣ ಅಂತ ಹೇಳಿ ಜಾಗ ಇಲ್ಲ. ಫಸ್ಟ್ ಒಂದು ದೇವ್ರಿಗೆ ಆಯ್ತಾ? ಯಸ್, ನಾನು ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು. ಓಂ ನಮಃ ಶಿವಾಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಂ ನಮಃ ಶಿವಾಯ. ನೆಕ್ಸ್ಟ್ ದೋಸೆವರೆಗೂ ವೆಯ್ಟ್ ಮಾಡಿ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅವಮಾನ ಆಗ್ತಿದೆ ಅವಳಿಗೆ. ತೋರ್ಸೆ ಇವಾಗ ಬರ್ತಿದೆ. ಸೆಕೆಂಡ್ ಒನ್ ಇಸ್ ಫಸ್ಟ್ ನನ್ನ ಆಮೇಲೆ ಎಲ್ಲರೂ ರೆಸಿಪಿ ಕೇಳ್ತೀನಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಕಮೆಂಟ್ ಮಾಡಿ. ಯಾರಿಗಾದ್ರೂ ರೆಸಿಪಿ ಬೇಕಾದರೆ ಇವಳೇ ರಿಪ್ಲೈ ಮಾಡ್ತಾಳೆ. ಇವಳದು ಚಾನಲ್ ಇದೆ, ಭಾವನಾ ಸೋನು ಅಂತ. ಯಾರು ಬೇಕಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಎಲ್ಲ ರೆಸಿಪೀಸ್ ಹಾಕಲ್ಲ, ಹಾಕಲ್ಲ. ಓನ್ಲಿ ಇನ್ ಮೈ ಚಾನಲ್. ಇಂಥ ಅದ್ಭುತಗಳೆಲ್ಲ ಸಿಕ್ಕದ್ರೆ ನಿಮಗೆ. ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ. ಫಸ್ಟ್ ಒನ್ ಮಲ್ಕೊಂಡಿದ್ರು, ಇವಾಗ ಎದ್ದಿದ್ದಾರೆ ನೋಡಿ. ಸಾಕಮ್ಮ ಅಂದ್ರು ಸಾಕು. ನೆಕ್ಸ್ಟ್ ನನಗೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನನಗೆನಾ? ನನ್ನ ಪಡಿಯೋಕ್ಕೆ ಅಕ್ಕ ಪಾಸ್ತಾ ಆಯ್ತು. ಪಾಸ್ತಾ ಇಂಪಾರ್ಟೆಂಟ್. ಫಸ್ಟ್ ಒನ್ ಥರನೇ ಹಾಕ್ಬೇಕು ನೋಡಿತ್ತು ನೋವೆ. ನನಗೆ ಇದು ರೌಂಡಿಗೆ ಬಂದಿದ್ದಲ್ಲ ಅದಕ್ಕೆ.
ವಾಕಿಂಗ್. ಆ್ಯಕ್ಚುಲಿ ಅವಾಗಿಂದ ನಾವೇನು ಮಿಸ್ಟೇಕ್ ಮಾಡಿದ್ರೆ ಅವಾಗ ಈ ಥರ ಕ್ಲೋಸ್ ಮಾಡಿಲ್ಲ, ಅದಕ್ಕೆ ಅದು ಇವಳು ಇಷ್ಟಕ್ಕೆ ಅಷ್ಟು ಅಡುಗೆ ಮಾಡೋದು. ಇವಳು ಸ್ನ್ಯಾಪಿಗೋಸ್ಕರ ವೆರೈಟಿ ಅಡುಗೆ ಮಾಡ್ಕೊಡ್ತಾಳೆ ನನಗೆ. ನನ್ಗೆ ತಾನದು ನನಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.